ನಮಸ್ಕಾರ. ಕೊರೋನಾ ಅಪ್ಡೇಟ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಬೇರೆ ರಾಜ್ಯಗಳಿಂದ ಬೆಂಗಳೂರಿಗೆ ಬಂದವರು ಕಿರಿಕ್ ಮಾಡ್ತಾ ಇದ್ದಾರೆ ಕ್ವಾರಂಟೈನ್ಗೆ ಹೋಗೋದಕ್ಕೆ. ರಾಜ್ಯಗಳಿಂದ ಬಂದವರಲ್ಲಿ ಕೆಲವರು ಕ್ವಾರಂಟೈನ್ಗೆ ಹೋಗೋದಕ್ಕೆ ಕಿರಿಕ್ ಮಾಡ್ತಾ ಇದ್ದಾರೆ. ಪ್ರಯಾಣಿಕರು ಕ್ವಾರಂಟೈನ್ಗೆ ಹೋಗೋದಕ್ಕೆ ನಕಾರ ವ್ಯಕ್ತಪಡಿಸಿದ್ದು ದೆಹಲಿಯಿಂದ ಬಂದಿದ್ದಂತಹ ಮಹಿಳೆ ಮತ್ತೊಬ್ಬ ಯುವಕ ಇವರೆಲ್ಲರೂ ಕೂಡ ಕಿರಿಕ್ ಮಾಡಿದ್ದಾರೆ. ಏರ್ಪೋರ್ಟ್ನಿಂದ ಹೊರಬಂದ ಮೇಲೆ ಖ್ಯಾತೆ ತೆಗೆದಿದ್ದಾರೆ. ಬಸ್ ಹತ್ತೋದಕ್ಕೆ ದೆಹಲಿಯಿಂದ ಬಂದಿದ್ದಂತಹ ಯುವಕ ನಕಾರ ವ್ಯಕ್ತಪಡಿಸಿದ್ದಾರೆ. ಪೊಲೀಸರ ಮನವೊಲಿಕೆ ಬಳಿಕ ಕ್ವಾರಂಟೈನ್ಗೆ ಇವರನ್ನ ಶಿಫ್ಟ್ ಮಾಡಲಾಗಿದೆ. ಕ್ವಾರಂಟೈನ್ಗೆ ಹೋಗೋದಕ್ಕೆ ಈ ಯುವತಿ ಕೂಡ ನಕಾರ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳ ಕಣ್ತಪ್ಪಿಸಿ ಹೊರಗೆ ಓಡಿ ಬಂದಿದ್ರು ಈ ಯುವತಿ. ಪೊಲೀಸರ ವಾರ್ನಿಂಗ್ ಬಳಿಕ ಇದೀಗ ಕ್ವಾರಂಟೈನ್ಗೆ ಶಿಫ್ಟ್ ಆಗಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನವೀನ್ ಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ನವೀನ್ ಕುಮಾರ್, ಕೆಲವರು ಇಲ್ಲಿ ಕ್ವಾರಂಟೈನ್ಗೆ ಹೋಗೋದಕ್ಕೆ ತಗಾದೆ ತೆಗೆದಿದ್ದಾರೆ ಅಂತ ಕೇಳಿ ಬಂದಿದೆ. ಯಾಕೆ ಕ್ವಾರಂಟೈನ್ಗೆ ಹೋಗಲ್ವಂತ ಎಲ್ರಿಗೂ ಗೊತ್ತಿದೆ. ದೆಹಲಿಯಿಂದ ರೆಡ್ ಝೋನ್ ನಿಂದ ಬಂದಂತವ್ರು ಕ್ವಾರಂಟೈನ್ಗೆ ಹೋಗ್ಲೇಬೇಕು. ಸೊ ಏನ್ ಸಮಸ್ಯೆ ಅಂತ? ಏನ್ ಇವತ್ತು ಡೊಮೆಸ್ಟಿಕ್ ಫ್ಲೈಟ್ಗಳು ಇವತ್ತೇ ಸ್ಟಾರ್ಟ್ ಆಗಿದೆ. ಸೊ ಇದೇ ಒಂದು ನಿಟ್ಟಿನಲ್ಲಿ ಇವತ್ತು ಅಂತಾರಾಷ್ಟ್ರೀಯ ವಿಮಾನಕ್ಕೆ ಸುಮಾರು 65 ಫ್ಲೈಟ್ಗಳು ಬೇರೆ ಹೊರ ರಾಜ್ಯಗಳಿಂದ ಬರ್ತಾ ಇರೋದು, ಬೇರೆ ಬೇರೆ ರಾಜ್ಯಗಳಿಂದ. ಸೊ ಈ ಫ್ಲೈಟ್ಗಳಲ್ಲಿ ಬಂದಂತ ಕೆಲವರು ಮೊದಲಿಗೆ ಡೆಲ್ಲಿ ಫ್ಲೈಟ್ ನಲ್ಲಿ ಬಂದಂತ ಒಂದಿಷ್ಟು ಜನ ನಾವು ಪಂಜಾಬ್ನಿಂದ ಬಂದಿದ್ದೀವಿ ಅಂತ ಹೇಳಿ ಕ್ವಾರಂಟೈನ್ಗೆ ಹೋಗೋದಕ್ಕೆ ಒಂದು ಕಿರಿಕನ ಮಾಡೋದು. ಸೊ ಅದ ನಂತರದಲ್ಲಿ ಒಂದು ಹುಡುಗಿ ತಮಿಳುನಾಡಿಂದ ಬಂದಿದ್ದಂತ ಒಂದು ಹುಡುಗಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ಅಂತ ಒಂದು ಪ್ರಯತ್ನವನ್ನ ಪಟ್ಟು ಸಿಕ್ಕಿ ಮತ್ತೆ ಕ್ವಾರಂಟೈನ್ಗೆ ಕಳಿಸ್ಕೊಡ್ಲಾಯ್ತು ಮನವೊಲಿಸಿ. ತದನಂತರದಲ್ಲಿ ಮತ್ತೆ ಕೆಲವರು ಆಗೊಂದಿಗೊಂದು ಬರ್ತಾ ಇರೋ ಫ್ಲೈಟ್ಗಳಲ್ಲಿ ಕೆಲವೊಬ್ಬರು ನಾವು ಕ್ವಾರಂಟೈನ್ಗೆ ಹೋಗೋದೇ ಇಲ್ಲ, ಅಥವಾ ನಾವು ಮನೇಲೇ ಇರ್ತೀವಿ, ನಮ್ಗೆ ಯಾವ ರೀತಿಯ ಸೋಂಕಿಲ್ಲ, ಮತ್ತೆ ಮನೆಗಳಲ್ಲಿ ವಯಸ್ಸಾದ ತಂದೆ ತಾಯಿನ ಬಿಟ್ಟಿದೀವಿ, ಮಕ್ಕಳನ್ನ ಬಿಟ್ಟಿದೀವಿ ಅನ್ನೋಂತ ಒಂದು ಕುಂಟು ನೆಪವನ್ನ ಹೇಳ್ತಾ ಸೊ ಒಂದು ಕ್ವಾರಂಟೈನ್ಗೆ ಹೋಗೋದ್ರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಕಷ್ಟು ಒಂದು ಇಲ್ಲಿ ಒಂದು ಅರಸಾಹಸವನ್ನು ಪಡ್ತಾ ಇರೋದು. ಆದ್ರೆ ಅಧಿಕಾರಿಗಳು ಯಾವುದೇ ನಿಟ್ಟಿನಲ್ಲಿ ಯಾರ ಒಂದು ಮಾತನ್ನು ಕೇಳೋದಕ್ಕೂ ರೆಡಿ ಇಲ್ಲ. ಎಲ್ಲರನ್ನೂ ಸಹ ಕ್ವಾರಂಟೈನ್ಗೆ ಒಳಪಡಿಸಲೇಬೇಕಾದಂತಹ ಒಂದು ಪರಿಸ್ಥಿತಿ ಇರೋದ್ರಿಂದ ಸರ್ಕಾರದ ಗೈಡ್ಲೈನ್ಸ್ ಇಂದ ಅವರು ಅಧಿಕಾರಿಗಳು ಸಹ ಮೀರೋದಕ್ಕಾಗಲ್ಲ. ಮಾನವೀಯತೆ ದೃಷ್ಟಿಯಿಂದ ಒಂದ್ ಕಡೆ ನೋಡಿದ್ರು ಸೊ ಒಂದು ಸರ್ಕಾರದ ಗೈಡ್ಲೈನ್ಸ್ ನ ಮೀರಿ ಒಂದು ಯಾವುದೇ ರೀತಿಯ ಒಂದು ಕಾನೂನಿನ ನಿಯಮಗಳನ್ನ ಮೀರೋದಕ್ಕಾಗೋದಿಲ್ಲ. ಹಾಗಾಗಿ ಮನವೊಲಿಸುವಂತ ಕೆಲಸವನ್ನ ಮಾಡಿ ಸೊ ಮನವೊಲಿಸಿ ಎಲ್ಲರನ್ನೂ ಒಂದು ಕ್ವಾರಂಟೈನ್ಗೆ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಒಳಗಡೆ ಜಿಲ್ಲಾಡಳಿತ ಮತ್ತೆ ಬಿಬಿಎಂಪಿ ಅಧಿಕಾರಿಗಳಾಗಿರ್ತಕ್ಕಂಥವ್ರು ಸಾಕಷ್ಟು ಜನ ಅಧಿಕಾರಿಗಳು ಬಿಡ್ಬಿಟ್ಟಿರುವಂತದ್ದು. ಇದಕ್ಕೆ ಆಗಿನೇ ಒಂದಷ್ಟು ತಲೆನೋವು ಬಿಸಿಯಾಗಿ ಒಂದಷ್ಟು ಕ್ವಾರಂಟೈನ್ಗೆ ಹೋಗುವಂತ ಬಸ್ಗಳು ಸಹ ಇಲ್ಲಿ ಕ್ಯೂನಲ್ಲಿ ನಿಂತಿರೋದನ್ನ ನಾವು ಗಮನಿಸಬಹುದಾಗಿದೆ. ಅದೇ ನಿಟ್ಟಿನಲ್ಲಿ ಒಂದಿಷ್ಟು ಜನ ಮನವೊಲಿಸುವಂತ ಕೆಲಸದಲ್ಲೇನೇ ಸಾಕಷ್ಟು ನಿರತವಾಗಿರುವಂತದ್ದು. ಕೆಲವರು ಬಸ್ ಹತ್ತಿ ಹಿಂದಕ್ಕೆ ಬರ್ತಾ ಇರುವಂತದ್ದು, ಹೊರಗಡೆ ಬರಕಂತ ಇತ್ತು ಮತ್ತೆ ಒಂದಷ್ಟು ಕಿರಿಕಿಗಳನ್ನ ಮಾಡ್ತಾ ಇರುವಂತ ಒಂದಷ್ಟು ವಿಲಕ್ಷಣ ಘಟನೆಗಳು ನಾವು ಇಲ್ಲ ನೋಡಬಹುದಾಗಿದೆ. ಥ್ಯಾಂಕ್ ಯು ನವೀನ್ ಕುಮಾರ್ ಡೀಟೇಲ್ಸ್ಗಾಗಿ. ರೆಡ್ ಝೋನ್ ದೆಹಲಿಯಿಂದ ಕರ್ನಾಟಕಕ್ಕೆ ಆಗಮಿಸಿರೋ ಕೇಂದ್ರ ಸಚಿವ ಡಿ.ವಿ. ಸದಾನಂದ ಗೌಡ ನ್ಯೂಸ್ 18 ಕನ್ನಡಕ್ಕೆ ಹೇಳಿಕೆ ನೀಡಿದ್ರು. ನಾನು ಅಗತ್ಯ ಸೇವೆಗಳಲ್ಲಿ ಬರೋದ್ರಿಂದ ನಾನು ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡಬಹುದು ಅಂತ ಹೇಳಿದ್ರು. ನಾನು ಹೊರಗೆ ಬರಬಾರ್ದು, ಕೆಲಸ ಮಾಡಬಾರ್ದು ಅಂದ್ರೆ ಆಗತ್ತಾ? ನನಗೆ 4 ಗಂಟೆಗೆ ವಿಧಾನಸೌಧದಲ್ಲಿ ಸಭೆ ಇದೆ. ಕೇಂದ್ರ ಔಷಧ ಸಚಿವನಾಗಿ ನಾನು ಸಭೆಯಲ್ಲಿ ಭಾಗವಹಿಸಬೇಕು, ಅದಕ್ಕಾಗಿ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರು. ನಾನು ಏರ್ಪೋರ್ಟ್ ನಲ್ಲಿ ಬರುವಾಗ ನೀನು ಸದಾನಂದ ಗೌಡ ಹೋಗು ಅಂತ ಬಿಟ್ಟಿಲ್ಲ, ಆರೋಗ್ಯ ಸೇತು ಆಪ್ ನೋಡಿ ಹೋಗೋದಕ್ಕೆ ಬಿಟ್ರು ಅಂತ ಹೇಳಿದ್ರು. ನನಗೆ ಕೊರೋನಾ ಇದೆ, ಹೇಗೋ ರಜೆ ಇದೆ, 14 ದಿನ ಆರಾಮಾಗಿ ಮನೇಲಿರೋಣ ಅಂತ ಸೋಮಾರಿಗಳಿರ್ತಾರೆ. ಆದ್ರೆ ನನಗೆ ದೇವರು ಆ ಬುದ್ಧಿ ಕೊಟ್ಟಿಲ್ಲ, ನನಗೆ ಕ್ವಾರಂಟೈನ್ ಅವಶ್ಯಕತೆಯೂ ಇಲ್ಲ ಅಂತ ಹೇಳಿದ್ರು. ಒಂದು ಪ್ರಾರಂಭದಿಂದಲೇ ಇದು ಸ್ಪ್ರೆಡ್ ಆಗಬಾರ್ದು, ಮತ್ತೊಂದು ಆಗಬಾರ್ದು ಅಂತ ಹೇಳುವಂಥದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಇದನ್ನು ತಡೆಯುವಂತ ಒಂದು ಟೀಮ್ಗಳು ಬೇಕಲ್ವಾ? ಈಗ ನೀವು ಯಾರು ಹೊರಗೆ ಬರಬಾರ್ದು, ಯಾರು ಮೆಡಿಸಿನೇ ಕೊಡಬಾರ್ದು ಅಂತ ಹೇಳಿದ್ರೆ ಇದನ್ನು ತಡಿಲಿಕ್ಕೆ ಆಗುತ್ತಾ? ನಮ್ಮದು ಫಾರ್ಮಸಿ, ನಮ್ದು ನಿಮ್ಮ ಹೈಡ್ರೋಕ್ಲೋರೋಕ್ವಿನ್ ಇರ್ಬೋದು, ಪ್ಯಾರಾಸಿಟಮಲ್ ಇರ್ಬೋದು, ನಿಮ್ಮ ಇನ್ಸೆಕ್ಟಿಸೈಡ್ಸ್ ಯಾವುದು ನಿಮಗೆ ಬೇಕಾದಂಥ ಸ್ಯಾನಿಟೈಸರ್ಸ್ ಇರ್ಬೋದು, ಕೆಮಿಕಲ್ಸು, ಅದು ನನಗೆ ಬರುವಂಥದ್ದು. ನಾನು ಫಾರ್ಮಾ ಮಿನಿಸ್ಟ್ರು. ನಾನು ಪ್ರೊಡಕ್ಷನ್ ಎಷ್ಟಾಗಿದೆ, ಸಪ್ಲೈ ಸರಿಯಾಗಿ ಆಗ್ತಾ ಇಲ್ವೋ, ಅಥವಾ ಅದು ಅಲ್ಲಿ ಜನಗಳಿಗೆ ಲಾಸ್ಟ್ ಪಾಯಿಂಟ್ ಅಲ್ಲಿ ಸಿಗ್ತದೆ ಇಲ್ವೋ ಅಂತೇಳಿ ನೋಡುವಂಥ ಜವಾಬ್ದಾರಿ ನಂದಿದೆ. ನಾನು ಬರೋದಾದ್ರೆ ಇದಕ್ಕೆ ಮೊದಲೇ ಬರ್ಬೋದಿತ್ತು, 63 ದಿವಸ ಇದೆ. ಆದರೆ ನಮ್ಮ ಡೊಮೆಸ್ಟಿಕ್ ಫ್ಲೈಟು ನಮ್ಮ ದೇಶದ ಒಳಗೆ ಅದು ಓಡಾಟ ಪ್ರಾರಂಭ ಮಾಡಿದ ಮೇಲೆ ಮತ್ತೆ ದಕ್ಷಿಣದ ಭಾಗದ ರಾಜ್ಯಗಳಿಗೆ ಹೋಗಬೇಕು ಅಂತ ಇವತ್ತೀಗ 4 ಗಂಟೆಗೆ ನಾನು ಮೀಟಿಂಗ್ ಇಟ್ಕೊಂಡಿದ್ದೀನಿ. ಅದೇ ರೀತಿ ಈಗ ಎಕ್ಸಾಮ್ಷನ್ ಕ್ಲಾಸಲ್ಲಿ ನಾನು ಬರ್ತೀನಿ, ಅದಕ್ಕೆ ಬೇಕಾಗಿ ನನಗೆ ಎಕ್ಸಾಮ್ಷನ್ ಇದೆ. ಆದರೂ ಕೂಡ ನನ್ನ ಆರೋಗ್ಯ ಸೇತು ಆ್ಯಪ್ ನನ್ನ ಮೊಬೈಲಲ್ಲಿ ಅದೇನು ತೋರಿಸ್ತದೆ, ನಾನು
ನನಗೆ ಯಾವುದು ಯು ಆರ್ ಸೇಫ್ ಅಂತ ತೋರಿಸ್ತದೆ. ಯು ಆರ್ ಸೇಫ್ ಅಂತ ತೋರಿಸಿದ್ರೆ ಇದರ ಅರ್ಥ ಏನು? ಇದು ನಂದು ಯು ಆರ್ ಸೇಫ್ ಅಂತ ತೋರಿಸ್ತದೆ, ಗ್ರೀನು. ಇದನ್ನೆಲ್ಲ ತಿಳ್ಕೊಂಡೇ ನಾವು ಮೇಲೆ ಕೂತವರು ಜವಾಬ್ದಾರಿಯಿಂದ ನಿರ್ವಹಣೆ ಮಾಡ್ತಾರೆ. ಇಲ್ಲದ್ರೆ ನಮ್ಮ ಮೋದಿ ಕೂಡ ನಮ್ಮನ್ನು ಬಿಡಲ್ಲ. ನಮ್ಮ ಖುಷಿ ಬಂದಾಗೆ ನಾವು ಓಡಾಟ ಮಾಡಿದರೆ ನಮ್ಮ ಮೋದಿ ಕೂಡ ನಮ್ಮನ್ನು ಬಿಡಲ್ಲ. ಆದ ಕಾರಣ ಯಾರು ಆ ಎಕ್ಸಮ್ಟೆಡ್ ಕ್ಲಾಸಲ್ಲಿದ್ದಾರೆ ಅವರು ಬರ್ಬೋದು. ಕ್ಯಾಬ್ ಚಾಲಕರ ಸಂಕಷ್ಟ ಕೇಳೋರೇ ಇಲ್ಲ ಅನ್ನೋ ಹಾಗಾಗಿದೆ. ವಿಮಾನಯಾನ ಶುರುವಾಗಿದೆ ಅಂತ ನಿಟ್ಟುಸಿರು ಬಿಟ್ಟರೂ ಕೂಡ ಕ್ಯಾಬ್ ಚಾಲಕರಿಗೆ ನಿರಾಸೆ ಉಂಟಾಗಿದೆ. ಡೊಮೆಸ್ಟಿಕ್ ವಿಮಾನಯಾನ ಆರಂಭ ಆಯಿತು ಅಂತ ಖುಷಿಯಿಂದ ಬಂದಂತಹ ಕ್ಯಾಬ್ ಚಾಲಕರಿಗೆ ನಿರಾಸೆ ಉಂಟಾಗಿದೆ. ಇವತ್ತಿನಿಂದ ದೇಶಿ ವಿಮಾನಗಳ ಹಾರಾಟ ಆರಂಭ ಆಗಿದೆ. ನಿನ್ನೆ ರಾತ್ರಿ ಎಲ್ಲ ಕಾದ್ರೂ ಕೂಡ ಒಂದೇ ಒಂದು ಪಿಕಪ್ ಸಿಕ್ಕಿಲ್ಲ. ಸಾಲ ಮಾಡಿ ಡೀಸೆಲ್ ಹಾಕ್ಸ್ಕೊಂಡು ಬಂದಿದ್ದಂತಹ ಚಾಲಕರಿಗೆ ನಿರಾಸೆ ಆಗಿದೆ. ಪಿಕಪ್ಗಾಗಿ ಸುಮಾರು 2,000 ಕ್ಯಾಬ್ಗಳು ಕಾಯ್ಕೊಂಡಿದ್ದಾವೆ ಏರ್ಪೋರ್ಟ್ ಹತ್ರ. ಎಷ್ಟೋ ಕ್ಯಾಬ್ಗಳು ರಾತ್ರಿಯಿಂದ ನಿಂತಲ್ಲೇ ನಿಂತಿವೆ. ಬರೋರು ಬಸ್ಗಳಲ್ಲೇ ಹೋಗ್ತಾ ಇದ್ದಾರೆ. ಬಂದ ತಕ್ಷಣ ಸೀದಾ ಕ್ವಾರಂಟೈನ್ ಕರ್ಕೊಂಡು ಹೋಗ್ತಾರೆ, ಬಸ್ಗಳಲ್ಲಿ ಹೋಗ್ಬಿಡ್ತಾರೆ. ನಾವು ಕೂತಲ್ಲೇ ಕೂತಿದ್ದೀವಿ, 3 ತಿಂಗಳಿಂದ ಸಂಪಾದನೆ ಇಲ್ಲ, ನಮ್ಮ ಬದುಕು ಹೇಗೆ ನಡೀಬೇಕು ಅಂತ ನ್ಯೂಸ್ 18 ಬಳಿ ಕ್ಯಾಬ್ ಚಾಲಕರು ಅಳಲು ತೋಡ್ಕೊಂಡಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ನವೀನ್ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇವತ್ತಿಂದ ಡೊಮೆಸ್ಟಿಕ್ ಫ್ಲೈಟ್ಗಳಿಗೆ ಶುರುವಾಗಿದೆ. ಸೊ ಅದೇ ನಿಟ್ಟಿನಲ್ಲಿ ಸುಮಾರು 95 ವಿಮಾನಗಳು ಇಲ್ಲಿಂದ ಹೋಗ್ತಾ ಇದೆ. ಮತ್ತೆ 97 ವಿಮಾನಗಳಲ್ಲಿ 65 ವಿಮಾನಗಳು ಇವತ್ತು ಲ್ಯಾಂಡ್ ಆಗ್ತಾ ಇರುವಂಥದ್ದು. ಹೆಚ್ಚು ಕಮ್ಮಿ ಏನಿಲ್ಲ ಅಂತ ಹೇಳೋದಂದ್ರೆ 20,000 ಜನ ಪ್ರಯಾಣಿಕರು ಇಲ್ಲಿಗೆ ಬರಬೇಕಾಗಿತ್ತು. ಸೊ ನಾವು ಹಿಂದೆ ಭಾಗದಲ್ಲಿ ಇದನ್ನೇ ನಂಬಿಕೊಂಡು ಇದ್ದಂಥ ಒಂದಿಷ್ಟು ಕರ್ನಾಟಕ ಸ್ಥಿತಿಯನ್ನು ನಾವು ತೋರಿಸ್ತೀವಿ. ಕ್ಯಾಬ್ಗಳು ಸೊ ಇವತ್ತು ನಮ್ಮ ಹಿಂದೆ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ನೋಡಿ, ಇಲ್ಲಿ ಹೆಚ್ಚು ಕಮ್ಮಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸುಮಾರು ಹೆಚ್ಚು ಕಮ್ಮಿ 14,000ಕ್ಕೂ ಹೆಚ್ಚು ಕ್ಯಾಬ್ಗಳು ಓಡಾಟವನ್ನು ನಡೆಸುತ್ತೆ. ಕ್ಯಾಬ್ಗಳು ಬೆಳಗ್ಗೆ ನಿನ್ನೆ ರಾತ್ರಿ ಬಂದಂಥದ್ದು. ಸೊ ಯಾರಾದರೂ ಪ್ಯಾಸೆಂಜರ್ ಸಿಗ್ತಾರೆ ಅನ್ನೋಂಥ ಒಂದು ಖುಷಿಯಲ್ಲಿ ಡೊಮೆಸ್ಟಿಕ್ ಫ್ಲೈಟ್ಗಳು ಓಪನ್ ಆಗಿದೆ ಅಂತೇಳಿ ಕ್ಯಾಬ್ ಅನ್ನ ತಗೊಂಡು ಸೊ ಬಂದು ಇಲ್ಲಿ ಸ್ಟ್ಯಾಂಡ್ಗಳಿಗೆ ಹಾಕಿ ಕೂತಿದ್ದಾರೆ. ನೋಡಿ ಇವಾಗ ನಾವು ನೋಡ್ಬೋದು ಸಾಕಷ್ಟು ಜನ ಇಲ್ಲಿ ಹೆಚ್ಚು ಕಮ್ಮಿ ಒಂದು 2,000 ಕ್ಯಾಬ್ಗಳು ಇವತ್ತು ಬಂದಿದೆ ಇಲ್ಲಿಗೆ. ಸೊ ಬಂದಿರತಕ್ಕಂಥ ಕ್ಯಾಬ್ಗಳು ಯಾವ್ದಾದ್ರು ಸಹ ರಾತ್ರಿ 7:30 ಬಂದರೂ ಸಹ ಇಲ್ಲಿವರೆಗೂ ಒಂದೇ ಒಂದು ಕ್ಯಾಬ್ ಸಹ ಇಲ್ಲಿಂದ ಮೂವ್ ಆಗಿಲ್ಲ. ಒಂದೇ ಒಂದು ಕ್ಯಾಬ್ಗೆ ಯಾವುದೇ ರೀತಿಯಾದಂಥ ಒಬ್ಬ ಒಂದು ಪ್ಯಾಸೆಂಜರ್ ಸಹ ಬರ್ತಾ ಇಲ್ಲ. ಯಾಕೆ ಅಂತ ಹೇಳಂತಂದ್ರೆ ಸೊ ಈಗ ನಾವು ನೋಡ್ತಾ ಇರುವಂಥ ಅಂತರ್ರಾಜ್ಯದಿಂದ ಬರ್ತಾ ಇರೋರನ್ನ ಕ್ವಾರಂಟೈನ್ ಮಾಡೋದಕ್ಕೆ ಸರ್ಕಾರಿ ಬಸ್ಗಳ ಮುಖಾಂತರ ಅವ್ರನ್ನ ಕ್ವಾರಂಟೈನ್ಗೆ ಕಳಿಸಲಾಗ್ತಾ ಇದೆ. ಬೆಂಗಳೂರಿಂದ ಅವ್ರ ಸ್ವಂತ ಕಾರ್ಗಳಲ್ಲೇ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ಸಹ ಪಿಕಪ್ ಅಥವಾ ಡ್ರಾಪ್ ಸಿಗದೆ ಸೊ ಕಾಯ್ಕೊಂಡು ನಿಂತಿದ್ದಾರೆ. ಸರ್ ಇವ್ರು ಕೇಳಿ ತಿಳ್ಕೊಳ್ಳೋಣ, ಸೊ ಯಾವ ರೀತಿ ಇದೆ ಅವ್ರ ಪರಿಸ್ಥಿತಿ ಅಂತ ಹೇಳಿಬಿಟ್ಟು. ಸರ್ ಎಷ್ಟು ಗಂಟೆಗೆ ಬಂದಿದ್ದು ಸರ್, ಎಷ್ಟು ಟ್ರಿಪ್ ಮಾಡಿದ್ರಿ? ಒಂದೇ ಟ್ರಿಪ್ಪು ಸರ್. ರಾತ್ರಿ 3:30ಗೆ ಬಂದವರು ಇನ್ನೂ ಆಚೆಗೆ ಹೋಗಲೇ ಇಲ್ಲ, ಊಟ ಬೇರೆ ಇಲ್ಲ, ತುಂಬ ತೊಂದರೆಯಲ್ಲಿ ಇದ್ದೀವಿ. ಈಗ ಲೈನ್ ಹೋಯ್ತಾ ಇದೆ, ಕಸ್ಟಮರ್ ಬರ್ತಾ ಇಲ್ಲ, ಬರ್ತಾರೆ ಅಂತ ಕಾಯ್ತಾ ಇದ್ದೀವಿ. ಇಷ್ಟೇ ಸರ್, ಭಾಳ ಕಷ್ಟ ಇದೆ ಜೀವನ. ಸರ್ ಏನು ಆಸೆ ಇಟ್ಕೊಂಡು ನೀವು ರಾತ್ರಿ ಕ್ಯಾಬ್ನ ಸ್ಟಾರ್ಟ್ ಮಾಡಿ ಬರೋವಾಗ ನಿಮ್ಗೆ ಏನು ಆಸೆ ಇತ್ತು? ಇವತ್ತು ಇಲ್ಲಿ ಏನು ಪರಿಸ್ಥಿತಿ ಇದೆ ಸರ್? ಒಂದು ಡ್ಯೂಟಿ ಮಾಡೋಣ ಅಂತ ಬಂದ್ವಿ, ನೋಡಿದ್ರೆ ಬೆಳಗ್ಗೆಯಿಂದ ಮೂವ್ಮೆಂಟೇ ಇಲ್ಲ. ನೀವೇ ನೋಡ್ತಾ ಇದ್ದೀರಾ, ಫುಲ್ ಖಾಲಿ ಹೊಡಿತಾ ಇದೆ. ಬರೋರೆಲ್ಲ ಬಸ್ಸಲ್ಲೇ ಹೋಗ್ತಾ ಇದ್ದಾರೆ. ನಮ್ಗೆ ಒಬ್ಬರು ಬಿಸ್ನೆಸ್ಸೇ ಇಲ್ಲ. ₹1 50 ಒಂದು 500 ವಾರ ಸಂಪಾದನೆ ಮಾಡೋಣ ಅಂತ ಬಂದ್ವಿ. ಯಾಕಂದರೆ ಮನೇಲಿ ಹೆಂಡತಿ ಮಕ್ಕಳೆಲ್ಲ ಕಾಯ್ತಾ ಇರ್ತಾರೆ. ನಾವೇನೋ ಗಂಡಸು ಆಚೆಗಡೆ ಹೋಗಿ ದುಡ್ಕೊಂಬರ್ತೀವಿ, ಏನೋ ಒಂದು ಹೊತ್ತು ಊಟಕ್ಕೆ ಆಗುತ್ತೆ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಅದು ಆಗಿಲ್ಲ ಅಂದರೆ ನಾವು ಏನು ಮಾಡೋದು ಅನ್ನೋದು ದಯನೀಯ ಶೋಚನೀಯ ಪರಿಸ್ಥಿತಿ ಆಗೋಗಿದೆ ಸರ್. ಇದೊಂದು ಆಲ್ ಓವರ್ ಇಂಡಿಯಾ ಬಂದ್ಬಿಟ್ಟು ರೆಡ್ ಝೋನಲ್ಲಿದೆ. ಇವಾಗ ಗ್ರೀನ್ ಝೋನ್ ಬೇರೆ, ರೆಡ್ ಝೋನ್ ಬೇರೆ ಅಂತ ಪ್ರತ್ಯೇಕವಾಗಿ ಮಾಡಿಬಿಡ್ತಾ ಇದ್ದೀರಾ. ರೆಡ್ ಝೋನ್ ಅವರೆಲ್ಲ ಇದಕ್ಕೆ ಹೋಗ್ತಾ ಇದ್ದಾರೆ, ಬಸ್ಗಳಿಗೆ ಹೋಗ್ತಾ ಇದ್ದಾರೆ. ಗ್ರೀನ್ ಝೋನ್ ಅಂತ ಫ್ಲೈಟ್ಗಳೆಲ್ಲ ಕ್ಯಾನ್ಸಲ್ ಆಗ್ತಾ ಇದೆ. ರಾತ್ರಿಯಿಂದ ನಮಗೆ ಏನು ಮಾಡಬೇಕು ಅನ್ನೋದೇ ಅರ್ಥ ಆಗ್ತಾಯಿಲ್ಲ. ಮನೆಗೆ ಹೋಗೋಣ ಅಂದರೆ ಡೀಸೆಲ್ ಇಲ್ಲ ಗಾಡಿಯಲ್ಲಿ. ಎಲ್ಲೋ ಸಾಲ ಸೋಲ ಮಾಡಿಕೊಂಡು ಒಂದು ₹500-600 ಸಾಲ ಸೋಲ ಮಾಡಿಕೊಂಡು ಡೀಸೆಲ್ ಹಾಕ್ಸ್ಕೊಂಬಂದಿದ್ದೀವಿ. ಇವಾಗ ತಿರ್ಗಾ ಮನೆಗೆ ಹೋದರೆ ತಿರ್ಗಾ ಅದೇ ನಮ್ಮ ಕತೆ ಆಗುತ್ತೆ. ಏನು ಮಾಡೋದು ಅನ್ನೋದು ಗೊತ್ತಾಗ್ತಾಯಿಲ್ಲ. ಸರ್ಕಾರ ಒಂದು ಒಳ್ಳೆ ನಿರ್ಧಾರ ತೊಗೊಳ್ಳಿ ಸರ್. ಜನ ಬರೋ ಥರ ಆಗಬೇಕು, ನಾವು ಬರಬೇಕು, ದುಡಿಬೇಕು, ಎಲ್ಲ ಒಗ್ಗಟ್ಟಾಗಿ ಮಾಡ್ತು ಅಂದರೆ ಸರೋಯ್ತು. ಇವಾಗ ರೆಡ್ ಝೋನ್ ಇರೋರು ಬಂದು ಇಲ್ಲಿ ಬಸ್ಸಲ್ಲಿ ಹೊರಟೋದ್ರೆ ನಾವು ಏನು ಮಾಡೋಣ? ಇದಿಷ್ಟು ಕ್ಯಾಬ್ ಡ್ರೈವರ್ಗಳು ಸುಮಾರು ಹೆಚ್ಚು ಕಮ್ಮಿ ರಾತ್ರಿ 7 ಗಂಟೆ ಬಂದವರಿದ್ದಾರೆ, 12 ಗಂಟೆ ಬಂದಿದ್ದಾರೆ, ಬೆಳಗಿನ ಜಾವ 3 ಗಂಟೆ ಬಂದಿದ್ದಾರೆ. ಆದರೆ 12, 15 ಅವರ್, 18 ಅವರ್ ಕಳೆದ್ರು ಸಹ ಒಂದೇ ಒಂದು ಪಿಕಪ್ ಸಿಕ್ಕಿಲ್ಲ ಅಂತ ಒಂದು ಸಾಕಷ್ಟು ನೋವಿನಲ್ಲಿ ಇರುವಂಥದ್ದು. ಇಲ್ಲಿರುವಂಥವರೆಲ್ಲ ಸಾಕಷ್ಟು ಅವರ ದುಃಖವನ್ನು ಹೇಳ್ಕೊಳ್ತಾ ಇದ್ದಾರೆ. ಊಟ ನೀರಿಗೂ ಸಾಕಷ್ಟು ಕಷ್ಟ ಆಗ್ತಾ ಇದೆ ಅಂತೇಳಿ. ಈಗ ಅವರ ಮುಂದಿನ ಸ್ಥಿತಿ ದಯನೀಯವಾಗಿದೆ ಅಂತೇಳಿ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ನವೀನ್, ನ್ಯೂಸ್ 18 ಕನ್ನಡ, ದೇವನಹಳ್ಳಿ. ಇನ್ನಷ್ಟು ಅಪ್ಡೇಟ್ಸ್ ನೋಡೋಣ. ರಾಜ್ಯದಲ್ಲಿ ಇವತ್ತು ಹೊಸದಾಗಿ 69 ಕೊರೋನಾ ಪಾಸಿಟಿವ್ ಕೇಸ್ಗಳು ಕಂಡು ಬಂದಿವೆ. ಈ ಮೂಲಕ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 2158ಕ್ಕೆ ಏರಿಕೆಯಾಗಿದೆ. ಉಡುಪಿನಲ್ಲಿ ಇವತ್ತು 16 ಪ್ರಕರಣಗಳು ಪತ್ತೆಯಾಗಿದೆ. ಯಾದಗಿರಿಯಲ್ಲಿ 15, ಕಲಬುರಗಿನಲ್ಲಿ 14, ಬಳ್ಳಾರಿ, ಧಾರವಾಡ ಹಾಗೂ ದಕ್ಷಿಣ ಕನ್ನಡದಲ್ಲಿ ತಲಾ 3 ಕೇಸ್ಗಳು ಪತ್ತೆಯಾಗಿವೆ.
ಇವತ್ತು ರಾಜಧಾನಿ ಬೆಂಗಳೂರಲ್ಲೂ ಕೂಡ 6 ಕೊರೋನಾ ಕೇಸ್ ಪತ್ತೆಯಾಗಿದ್ದು ಬೆಂಗಳೂರಿಗರಲ್ಲಿ ಮತ್ತೆ ಆತಂಕ ಹೆಚ್ಚುವಂತೆ ಮಾಡಿದೆ. ಮಂಡ್ಯದಲ್ಲಿ 2 ಕೇಸ್, ಹಾಗೆ ಕೋಲಾರ, ವಿಜಯಪುರ, ರಾಮನಗರ, ತುಮಕೂರು, ಬೆಳಗಾವಿ ಹಾಗೂ ಬೀದರ್ನಲ್ಲಿ ತಲಾ 1 ಕೇಸ್ ಪತ್ತೆಯಾಗಿದೆ. ಇವತ್ತಿನ ಕೊರೋನಾ ಪಾಸಿಟಿವ್ ಕೇಸ್ಗಳಲ್ಲೂ 80% ಮಂದಿಗೆ ಮಹಾರಾಷ್ಟ್ರದ ಲಿಂಕ್ ಇರೋದು ಆಘಾತ ತಂದಿದೆ. ಉಡುಪಿಗೆ ಇವತ್ತು ಮಹಾರಾಷ್ಟ್ರ ಸೋಂಕಿನ ಬಿಗ್ ಶಾಕ್. ಇವತ್ತು 16 ಹೊಸ ಕೇಸ್ಗಳು ದಾಖಲಾಗಿದ್ದಾವೆ. ಇದರಲ್ಲಿ 8 ಮಂದಿ ಮಕ್ಕಳೇ ಇದ್ದಾರೆ. ಒಟ್ಟು 16 ಕೇಸ್ಗಳಲ್ಲಿ 14 ಪ್ರಕರಣಗಳಿಗೆ ಮಹಾರಾಷ್ಟ್ರ ಪ್ರವಾಸದ ಹಿನ್ನೆಲೆ ಇದೆ. 2 ವಿದೇಶದಿಂದ ಬಂದವರಾಗಿದ್ದಾರೆ. ಮಹಾರಾಷ್ಟ್ರ ಸೋಂಕಿನಿಂದ ಕರಾವಳಿ ತತ್ತರಿಸ್ತಾ ಇದೆ. ಜಿಲ್ಲೆಯಲ್ಲಿ ಈವರೆಗೆ 92 ಮಂದಿಗೆ ಕೊರೋನಾ ಸೋಂಕು ಹಬ್ಬಿದೆ. ಇನ್ನು ಲಾಕ್ಡೌನ್ 4.0 ಜಾರಿಯಾಗುವುದಕ್ಕೂ ಮುಂಚೆ ಒಂದೇ ಒಂದು ಪಾಸಿಟಿವ್ ಪ್ರಕರಣ ಕಂಡು ಬಂದಿರದೇ ಇದ್ದಂತಹ ಗ್ರೀನ್ ಝೋನ್ನಲ್ಲಿ ಇದ್ದಂತಹ ಯಾದಗಿರಿನಲ್ಲಿ ಮಹಾರಾಷ್ಟ್ರ ಸೋಂಕಿನಿಂದಾಗಿ ಕೊರೋನಾ ಶತಕ ಬಾರಿಸಿದೆ. ಯಾದಗಿರಿಯಲ್ಲಿ ಇವತ್ತು ಮತ್ತೆ 15 ಮಂದಿಗೆ ಹೆಮ್ಮಾರಿ ಒಕ್ಕರಿಸಿದೆ. ಮಹಾರಾಷ್ಟ್ರದಿಂದ ಯಾದಗಿರಿ ಜಿಲ್ಲೆಗೆ ಬಂದಿದ್ದ ವಲಸಿಗರಲ್ಲೇ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 126ಕ್ಕೆ ಏರಿಕೆಯಾಗಿದೆ. ಉಡುಪಿ, ಯಾದಗಿರಿ ಜೊತೆಗೆ ಕಲಬುರಗಿಗೂ ಮಹಾರಾಷ್ಟ್ರ ಆಘಾತ ನೀಡಿದೆ. ಕಲಬುರಗಿ ಜಿಲ್ಲೆಯಲ್ಲಿ 14 ಕೇಸ್ಗಳು ದಾಖಲಾಗಿದ್ದು ಎಲ್ಲಾ ಕೇಸ್ಗಳಿಗೂ ಮಹಾರಾಷ್ಟ್ರ ಪ್ರವಾಸದ ಹಿನ್ನೆಲೆ ಇದೆ. ಜಿಲ್ಲೆಯಲ್ಲಿ ಮಹಾ ಸೋಂಕು ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಕಲಬುರಗಿಯಲ್ಲಿ ಸೋಂಕಿತರ ಸಂಖ್ಯೆ 155ಕ್ಕೆ ಏರಿಕೆಯಾಗಿದೆ. ವೆಲ್ಕಮ್ ಬ್ಯಾಕ್. ತುಮಕೂರು ಗ್ರಾಮಾಂತರ ಕ್ಷೇತ್ರ ಮಾವಿನಕುಂಟೆ ಗ್ರಾಮದಲ್ಲಿ ಕೊರೋನಾ ಪಾಸಿಟಿವ್ ಕೇಸ್ ಬಂದ ಹಿನ್ನೆಲೆಯಲ್ಲಿ ಸೀಲ್ ಡೌನ್ ಮಾಡಲಾಗಿದೆ. ಮಾವಿನಕುಂಟೆ ಗ್ರಾಮ ಸೀಲ್ ಡೌನ್ ಮಾಡಿದ ಹಿನ್ನೆಲೆಯಲ್ಲಿ ಶಾಸಕ ಗೌರಿಶಂಕರ್ ಹಳ್ಳಿಗೆ ಭೇಟಿ ನೀಡಿ ಗ್ರಾಮಸ್ಥರಿಗೆ ಧೈರ್ಯ ತುಂಬಿದ್ದಾರೆ. ಗ್ರಾಮಕ್ಕೆ ಡಿಎಚ್ಒ ಡಾಕ್ಟರ್ ನಾಗೇಂದ್ರಪ್ಪ ಅವರೊಂದಿಗೆ ಬಂದ ಶಾಸಕ ಗೌರಿಶಂಕರ್ ಗ್ರಾಮಸ್ಥರಿಗೆ ದಿನಸಿ ವಿತರಿಸಿದ್ದಾರೆ. ಸೀಲ್ ಡೌನ್ ಅವಧಿ ಮುಗಿಯುವವರೆಗೂ ಗ್ರಾಮದ ಜನ ಈಚೆ ಬರೋ ಹಾಗಿಲ್ಲ, ಎಲ್ಲರೂ ಧೈರ್ಯವಾಗಿರಿ ಅಂತ ಗ್ರಾಮಸ್ಥರಿಗೆ ಶಾಸಕರು ಅಭಯ ನೀಡಿದ್ದಾರೆ. ದೇಶದ ಅತಿದೊಡ್ಡ ನ್ಯೂಸ್ ನೆಟ್ವರ್ಕ್ ನ್ಯೂಸ್ 18 ಇದೀಗ ದೇಶದ ಜನರ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದೆ. 13 ಭಾಷೆ, 16 ಚಾನೆಲ್, 60 ಕೋಟಿ ವೀಕ್ಷಕರೊಂದಿಗೆ ಇಡೀ ದೇಶಾದ್ಯಂತ ಆನ್ಲೈನ್ ಮೆಗಾ ಸರ್ವೆ ಮಾಡ್ತಾ ಇದೆ. ಲಾಕ್ಡೌನ್ನಲ್ಲಿ ನೀವು ಕಲಿತಿದ್ದೇನು, ಇನ್ ಮುಂದೆ ಲೈಫ್ ಹೇಗಿರಬೇಕು, ಈ ಬಗ್ಗೆ ಆನ್ಲೈನ್ನಲ್ಲಿ 10 ಪ್ರಶ್ನೆಗಳಿದ್ದಾವೆ. ನೋಡಿ, ನಿಮ್ಮ ಉತ್ತರವನ್ನ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು. ನಿಮ್ಮದೇ ಅನಿಸಿಕೆ, ನಿಮ್ಮದೇ ನಿರ್ಧಾರವನ್ನ ನಾವು ದೇಶದ ಜನರೊಂದಿಗೆ ಒಟ್ಟುಗೂಡಿಸಿ ಮೇ 29ಕ್ಕೆ ಸರ್ವೆಯ ಫಲಿತಾಂಶವನ್ನ ಪ್ರಕಟ ಮಾಡ್ತೀವಿ. ನಿಮ್ಗೆ ವೋಟ್ ಮಾಡೋಕೆ ಮೇ 28ರವರೆಗೂ ಕಾಲಾವಕಾಶ ಇದೆ. ತಪ್ಪದೆ ಮರೆಯದೆ ವೋಟ್ ಮಾಡಿ ದೇಶದ ಅಭಿಪ್ರಾಯ ತಿಳಿಯಲು ಸಹಕರಿಸಿ. ಇದು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕ